ರೇ ಮಲ್ಲೇಶ್, ಅಟ್ಬಿತ್ತಿದ್ರು. ನನ್ ಮಣ್ಣಲ್ಲಿರೋ ಬಂಗಾರನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಿಲ್ಲ? ನಿನಗ ಅರ್ಧ ಎಕರೆ ಭೂಮಿ ಕೊಟ್ಟಿದ್ದೀನಲ್ಲ, ಹೋಗಿ ಕೆಲ್ಸ ಮಾಡ್ಬೇಕಲ್ವೇನ್ಲಾ? ಇವತ್ತು ರಾತ್ರಿ ಶೋಭನ ಅಂತ ಹೇಳಿದ್ರಲ್ಲ ದೊರೆ. ಇವತ್ತು ಶೋಭನ ರುದ್ರಾಂಗಿಗಲ್ವೇನ್ಲಾ? ಆದ್ರೆ ನಿಂಗಲ್ವಲ್ಲ ದೊರೆ. ಯಾಕಲಾ ಗಂಟ್ಲ ಹರ್ಕೋತಾ ಇದೀಯಾ? ಅದಕ್ಕೆ ಅರ್ಥ ನನಗೂ ರುದ್ರಾಂಗಿಗೂ ತಕ್ಕ ದಿಮ್ಮಿ ತಕ್ಕ ಜುಣ್ಣು, ತಕ್ಕ ದಿಮ್ಮಿ ತಕ್ಕ ಜುಣ್ಣು, ತಲಂಗ ತಕಟಕ ತಕಟಕ ಥೋಮ. ಮೃದಂಗ ಬಾರಿಸೋದೆ. ಏಯ್ ದೊರೆ, ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ತಲೆ ಕತ್ತರಿಸಿ ಮೂಳೆ ಬಾಯಿಲಿಡ್ತಿದ್ದೆ. ನಿನಗೂ ಊಟ ಇಕ್ಕಿ ಬೆಳೆಸ್ದೆ, ನಿನಗೆ ಭೂಮಿಲೂ ಪಾಲ್ ಕೊಟ್ಟೆ, ರುದ್ರಾಂಗಿ ಜನರಿಗೆ ಸೀರೆ ಕೊಟ್ಟೆ. ಇಷ್ಟೆಲ್ಲ ಮಾಡಿರೋ ನನಗೆ ಒಂದ್ ಸರಿ ನಿನಗೆ ಎಂಡ್ರನ್ನ ಒಂದ್ ಸರಿ ನನ್ ಜೊತೆ ಬಿಡಲ್ವೇನ್ಲಾ? ದೊರೆ, ಯಾಕ್ಲಾ ಗಂಟ್ಲಿಂದ ಧ್ವನಿ ಜೋರಾಗ್ತೈತೆ? ಏನ್ ದೊರೆ ಹಿಂಗ್ ಮಾತಾಡ್ತಿದ್ದೀರಾ? ಅವನ್ ಏನು ಅಂತ ಗೊತ್ತು ತಾನೆ? ಅವನು ಏನಾದ್ರೂ ಆಗ್ಲಿ, ನಾನು ಮೆಡಲ್ ಕೊಟ್ಟಿರೋ ಮಾವ ಕಂಡ್ಲ. ನಮ್ಮ ತಾತ ಹೇಳ್ತಿದ್ದ, ನಾಗರ ಹಾವಿಗೆ ವಿಷ ಬರೀ ಹಲ್ಲಲ್ಲಿರುತ್ತೆ, ಆದ್ರೆ ನಿಮ್ಮಂತ ದೊರೆಗಳಿಗೆ ಮೈಯೆಲ್ಲ ಇರುತ್ತೆ ಅಂತ. ಸಂಬಂಧ ವರ್ಷೆ ಗೊತ್ತಿಲ್ದಿರೋ ಗಲೀಜು ನನ್ ಮಗ ಕಣೋ ನೀನು. ನಿನ್ನ ಹೆಂಡತಿ ನನಗೆ ತಮ್ಮ ಅಂತಾಳೆ, ಹಾಗಿದ್ಮೇಲೆ ನನ್ನ ಹೆಂಡತಿ ನಿನಗೇನಾಗ್ತಾಳೋ? ತಂಗಿ ಆಗ್ತಾಳೆ. ನಾಯಿನ ಇಷ್ಟಪಟ್ಟು ತಂದ್ ಸಾಕಿದ್ರೆ ಅದು ಮನುಷ್ಯ ಆಗತ್ತಾ? ಒಂದು ಗಿಳಿ ಚೇಪೆಕಾಯಿ ತಿಂದ್ರನೆ ರುಚಿ ಬರುತ್ತೆ, ಇಂಥ ಮಣ್ಣಿನ ಬಂಗಾರ ನಾನ್ ಮುಟ್ಟಿದ್ರನೆ ಅರ್ಥ ಬರುತ್ತೆ. ಮೈ ಡಿಯರ್ ಬೆಂಚ್, ಹತ್ತರಿಗೆ ಇಷ್ಟು ಜನ ಇದ್ರು ಏನು ಕೇಸಿಲಿಲ್ಲ. ಅವನಿಗೆ ಮೆಡಲ್ ಹಾಕ್ರಿ. ಏನಂದ್ರೆ ಏನಂದ್ರೆ ಬೇಡ ರೀ, ಬೇಡ, ದಯವಿಟ್ಟು ಬೇಡ, ಅವನ್ನೇನು ಮಾಡಬೇಡಿ, ಬೇಡ ರೀ, ನನ್ ಮಾತ್ ಕೇಳಿ. ನನ್ನ ಮಣ್ಣಿನ ಬಂಗಾರ ನನ್ನ ಮಗನೇ, ಒಪ್ಕೊಂಡ್ರೆ ಇನ್ನು ಕೆಲವು ವರ್ಷ ಬದುಕ್ತೀಯ ಕಂಡ್ಲ. ಈಗ 1 ನಿಮಿಷದಲ್ಲೇ ಸಾಯ್ತೀಯಾ? ಅರೆ ಓ ಭೀಮ್ರಾವ್, ನಿನ್ನ ಪೌರುಷ ಎಲ್ಲ ಸಾಕು. ಮೊದಲು ನಿನ್ ಕತ್ತಿ ಕೆಳಗಿಳಿಸು, ಇಲ್ಲ ಅಂದ್ರೆ ಈ ಬಂದೂಕಲ್ಲಿರೋ ಗುಂಡು ನಿನ್ ಗುಂಡಿಗೆಯಲ್ಲಿರುತ್ತೆ. ಸಂಶಯ ಏನೇ ಕಂಡು ಬೇರೆ, ಏನೇ ಜಾಸ್ತಿ ಹಾರಾಡ್ತಿದೀಯಾ? ನೀನ್ ನನಗೆ ಹೇಳ್ತೀನ, ಅವನಿಗೆ ಹೇಳ್ತೀನ? ಏ ಮಲ್ಲೇಶ್, ಹೋಗೋ. ಇದಾದ್ಮೇಲೆ ಏನಾಗುತ್ತೋ ನಾನ್ ನೋಡ್ಕೋತೀನಿ. ಚಲ್ ನಿಕಲ್. ಏಯ್, ಅವ್ರನ್ನ ಹೋಗೋದಕ್ ಬಿಡ್ರೋ.
ಗಂಡು ಬೀರಿ ಕಟ್ಕೊಂಡಿರೋ ಗಂಡನ್ನ ಬಿಟ್ಟು ಅವನಿಗೋಸ್ಕರ ತನ್ನ ಗಂಡಂಗೆ ವಿಷ ಹಾಕ್ತಿಯೇನೆ ನೀನು? ಚಲ್ ಹಾಟ್. ನಿನಗೊಂದ್ ನಿಜ ಹೇಳ, ಸಿಕ್ಕಿದ್ದನ್ನ ಕದ್ರೆ ಕಳ್ಳ ಆಗ್ತೀಯ. ಅದೇ ನಿನಗ್ ಬೇಕಾಗಿರೋದನ್ನ ತಗೊಂಡ್ರೆ ದೊರೆ ಆಗ್ತೀಯ. ನನ್ನ ಗಂಡ ದೊರೆ. ಮಲ್ಲೇಶನ ರಾಜ್ಯದೊಳಗಡೆ ಸಾಯಿಸಿದ್ರೆ ನಿನ್ನ ಹೇಡಿ ಅಂತಾರೆ, ಅದೇ ಹುಡುಕಿ ಸಾಯಿಸಿದ್ರೆ ದೊರೆ ಬೇಟೆ ಅಂತಾರೆ. ನೀನೇ ಹೇಳಿದ್ದಲ್ವಾ, ಮಲಗಿರೋ ಸಿಂಹದ ಬಾಯಿಗೆ ಜಿಂಕೆನೆ ಬಂದು ತಲೆ ಇಟ್ರೆ ಸಿಂಹಕ್ಕೆ ಏನು ಗೌರವ ಇರುತ್ತೆ? ಸಿಂಹ ಬೇಟೆ ಆಡ್ಬೇಕು, ಜಿಂಕೆ ಪರದಾಡ್ಬೇಕು. ನಿನಗೆ ಎದುರಾಗಿರೋ ಮಲ್ಲೇಶ್ ಕತೆ ಖತಮ್ ಆಗ್ಬೇಕು. ನೀನ್ ಆಸೆ ಪಟ್ಟಿರೋ ರುದ್ರಾಂಗಿ ನಿನ್ನ ಸ್ವಂತ ಆಗ್ಬೇಕು. ಅದೇ ಇದೇ ಕಣೆ ದೊರೆತನ ಅಂದ್ರೆ, ಇದೇ ಕಣೆ ದೊರೆಗೆ ಹುಟ್ಟಿರೋ ಪೌರುಷ ಅಂದ್ರೆ. ಏನ್ಲಾ ಕರ್ಣಂ, ಕೇಳಿಸ್ಕೊಂಡ್ಯಾ? ಅವಳೇನೋ ಹೇಳ್ತಾಳೆ, ನೀವೇನೋ ಕೇಳಿಸ್ಕೊತಿದ್ದೀರಾ. ಮಧ್ಯದಲ್ಲಿ ನಾನೇನ್ ಕೇಳೋದು? ಕೇಳ್ತಿದ್ದೀನಿ ದೊರೆ. ಕೇಳ್ತಾ ಕೇಳ್ತಾನೆ ರೋಮ ಎಲ್ಲ ಎದ್ದು ನಿಲ್ತಿದೆ. ಬೇಟೆ ಆಡು ನೀನು. ಒಬ್ನು ಎದುರುಗಡೆ ಸಿಕ್ಕಿದ್ರೆ ಬೇಟೆ ಆಡ್ತಾನೆ, ಇನ್ನೊಬ್ನು ಓಡಾಡ್ಸ್ಕೊಂಡ್ ಬೇಟೆ ಆಡ್ತಾನೆ. ನಾನು ಎಗರಿ ಬೇಟೆ ಆಡ್ತೀನಿ. ಭೀಮ್ರಾವ್ ದೇಶ್ಮುಖ್ನ ಮಗ. ರುದ್ರಂಗಿ, ಬಾವಾ, ಚಿಕ್ಕ ವಯಸ್ಸಿಂದ ನಮ್ ತಾತ ನಮಗೊಂದು ವಿಷಯ ಹೇಳ್ತಾನೆ ಇದ್ರು. ಆ ದೊರೆ ದ್ವೇಷ ಇಟ್ಕೊಂಡಿರೋ ಹಾವ್ ತರ ಯಾವತ್ತೊಂದಿನ ನನ್ನ ಸಾಯಿಸೇ ಬಿಡ್ತಾನೆ. ನೀನು ಒಂಟಿಯಾಗಿ ಬಿಡ್ತೀಯಲ್ಲ ರುದ್ರಾಂಗಿ, ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಬಾವಾ, ಪಟ್ನಕ್ಕೆ ಹೋಗಿ ಅಲ್ಲಿ ಓದಿರೋ ಒಬ್ಬ ಹುಡುಗನ್ ನೋಡಿ ನಿನ್ ಲಗ್ನ ಮಾಡಿಸ್ತೀನಿ. ಅವನ ಕೈಯಲ್ಲಿ ನಿನ್ ಕೈ ಇಡ್ತೀನಿ. ಬಾವಾ, ಇಷ್ಟು ದಿನ ನನ್ ಬದುಕಿದ್ದೆ ನೀನ್ ಇದೆಯಾ ಅನ್ನೋ ಧೈರ್ಯದಲ್ಲಿ. ನನ್ ಕೈನ ಬೇರೆಯವ್ರು ಹಿಡ್ಕೊಂಡ್ರೆ ಅದು ನಾನು ಆಗಿರಲ್ಲ, ನನ್ ಶವ ಆಗಿರುತ್ತೆ. ಇದ್ರಲ್ಲಿ ಬದಲಾಯಿಸೋಕೇನಿಲ್ಲ ಬಾವಾ. ನಾನು ಬದುಕಿದ್ರು ಸತ್ರು ಅದು ನಿನ್ ಜೊತೆನೆ ಬಾವಾ. ಅವಾಗ ನೋಡಿದ್ರೆ ಎಗ್ರಿ ಎಗ್ರಿ ಬೇಟೆ ಆಡ್ತೀನಿ ಅಂತಂದ್ರೆ, ಈಗ ನೋಡ್ರೆ ಕುಂಟು ಕುದುರೆ ಆಗ್ಬಿಟ್ಟಿದಿರಲ್ಲ ದೊರೆ. ಯುದ್ಧಕ್ಕೆ ಅಂತ ಬಂದ್ರೆ ಒಬ್ಬೊಬ್ಬರಿಗೆ ಅಂಚಂಚಲ್ ನೇತಾಕ್ತೀನಿ ಈ ಭೀಮ್ರಾವ್. ರುದ್ರಾಂಗಿ ಹೆಸರು ಗಂಡು ಮಕ್ಕಳು ಕೇಳಿದ್ರನೆ ರಕ್ತದಿಂದನೇ ನೆಲ ಸಾರಿಸ್ತೀನಿ. ಅವಳಾಗೆ ಕಣ್ಣೀರಿಂದ ನನ್ನ ಕಾಲಿಗೆ ಬೀಳ್ಬೇಕು. ಅದೆಂಗೆ? ರುದ್ರಾಂಗಿ ಮಲ್ಲೇಶನು ಎಲ್ಲಿದ್ದಾರೆ ಅಂತ ಹೇಳ್ರ. ನೀವ್ ಎಷ್ಟ್ ಕಿರ್ಚಿದ್ರು ಬಿಡಲ್ಲ, ದೊರೆ ಕಾಲಕ್ ಬಿದ್ರು ಬಿಡಲ್ಲ. ದೊರೆ ಬಿಡು ಅಂದ್ರೆ ಬಿಡ್ತೀನಿ, ಇಲ್ಲ ಕೊಲ್ಲು ಅಂದ್ರೆ ಕೊಂದಾಕ್ಬಿಡ್ತೀನಿ. ಹೋಗ್ರ.